ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಐಶ್ವಿಕಿ ವ್ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ನಾನು ಸವಣೂರಿಗೆ ಬಂದೀನಿ. ಒಂದು 10 ಡೇಸ್ ಆಯ್ತು. ಹೀಗಾಗಿ ಯಾವುದೇ ಟ್ರಾವೆಲ್ ವ್ಲಾಗ್ಸ್ ಆಗಲಿ ಯಾವುದು ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಸಂಡೇ ಇತ್ತು, ಅಪ್ಪಾಜಿಗೆ ಎಲ್ಲ ರಜೆ ಇತ್ತು ಅಂಥೇಳಿ ಎಲ್ಲಾದರೂ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದ್ರಾತು ಅಂತ ಹೊರಟ್ವಿ. ಯಾವ ಕ್ಷೇತ್ರಕ್ಕೆ ಹೊರಟಿವಿ ಅಂತ ಹೇಳಿ ಈಗಾಗಲೇ ಎಲ್ಲರಿಗೂ ಗೊತ್ತಾಗಿರ್ತೈತಿ. ನಾವು ಹೊರಟಿದ್ದು ಶ್ರೀ ಸಿಂಗ್ಟಾಲೂರು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಬರೀ ಹೋಗಿ ವೀರಭದ್ರೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು, ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು, ಸೊ ನೋಡಿಲ್ಲ, ಹೀಗಾಗಿ ಹೊರಟ್ವಿ. ಅಲ್ಲೇನೇ ಹೋದ್ರಾಯ್ತು ಅಂಥೇಳಿ ಹೋಗಿ ದರ್ಶನ ಮಾಡಿಕೊಂಡು ಬರೋಣಂತೆ. ಸೊ ಬರೀ ಲೆಟ್ಸ್ಗೆ ಹೋಗೋಣ. ನಾನು, ಅಪ್ಪಾಜಿ, ಮಮ್ಮಿ, ವಿಕ್ರಮ್ ಅವರು ಮತ್ತು ಆದಿತ್ಯ ಅಷ್ಟೇ ಹೊರಟಿದ್ವಿ. ಯಾಕಂದರೆ ಬಸ್ಸಿಗೂ ರಜೆ ಇರಲಿಲ್ಲ, ಸೋನಿಗೂ ಕಾಲೇಜು ರಜೆ ಇರಲಿಲ್ಲ ಅಂತ. ಸಿಂಗಟಾಲೂರು ಗ್ರಾಮ ಗದಗ ಜಿಲ್ಲೆ ಮತ್ತು ಮುಂಡರಗಿ ತಾಲೂಕಿನಲ್ಲಿ ಬರ್ತೈತಿ. ಹುಬ್ಳಿಯಿಂದ 115 ಕಿಲೋಮೀಟ್ರ್, ಹಾವೇರಿಯಿಂದ 80 ಕಿಲೋಮೀಟ್ರ್ ಮತ್ತು ಡಿಸ್ಟಿಕ್ ಆದಂಥ ಗದಗದಿಂದ 58 ಕಿಲೋಮೀಟ್ರ್ ಆಗುತ್ತೆ. ನಾವು ಸವಣೂರಿಂದ ಹೊರಟ್ವಿ. 2.5 ತಾಸು ಜರ್ನಿ ಆಯಿತು ನಮಗೆ. ಸ್ವಲ್ಪ ಮಧ್ಯೆ ರೋಡ್ ಅಷ್ಟಾಗಿ ಸರಿ ಇರಲಿಲ್ಲ. ಕೊನೆಗೆ ಬಂದು ನಾವು ಸಿಂಗಟಾಲೂರನ್ನು ತಲುಪಿದ್ವಿ. ಇದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಮುಖ್ಯ ದ್ವಾರ. ಇಲ್ಲಿಂದ ಒಂದು 150 ಮೆಟ್ಲುಗಳಿದ್ದಾವೆ. ಮೆಟ್ಲು ಹತ್ಕೊಂಡು ಕೂಡ ನಾವು ಹೋಗ್ಬೋದು. ನಾವು ಮೆಟ್ಲು ಮೂಲಕವಾಗಿಯೂ ಹತ್ಕೊಂಡು ಹೋಗ್ಬೋದು, ಇಲ್ಲಾಂದರೆ ವೆಹಿಕಲ್ಸ್ ಕೂಡ ಮೇಲೆ ಹೋಗುತ್ತೆ. ಪಕ್ಕದಲ್ಲಿನೇ ರೋಡ್ ಐತಿ, ದ್ವಾರಬಾಗ್ ಪಕ್ಕದಲ್ಲಿ. ಸೊ ಅಲ್ಲಿಂದ ನಾವು ವೆಹಿಕಲ್ ತೊಗೊಂಡೆ ಮೇಲೆ ಹೋಗ್ಬೋದು. ಸೊ ನಾನು ಮೆಟ್ಲ ಹತ್ತಿನೇ ಹೋಗ್ತಾ ಇದ್ದೀನಿ ತೋರಿಸ್ಲಿಕ್ಕೆ. ಸೊ ಮಮ್ಮಿ ಪಪ್ಪ ಎಲ್ಲರೂ ಗಾಡಾಗ ಬರತ್ತಾರ ಮೇಲೆ, ಯಾಕಂದ್ರೆ ಭಾಳ ಹತ್ತವಾದ್ರೆ ಅವರಿಗೆ ಸ್ವಲ್ಪ ಕಷ್ಟ ಆಕೈತೆ ಹತ್ತಕ್ಕಂತ ಹೇಳಿ. ಸೊ ಬರೀ ವೀರಭದ್ರೇಶ್ವರ ದೇವರ ದರ್ಶನ ಮಾಡಿ ಬರೋಣ ಮೇಲೆ ಹೋಗಿ. ಗದಗ ಜಿಲ್ಲೆಯಲ್ಲಿ ಬರುವಂತಹ ಕಪ್ಪತ್ತಗಿರಿಯ ಬೆಟ್ಟಗಳ ಸಾಲು ಏನೈತಿ, ಈ ಸಾಲಿನ ಕೊನೆಯ ಬೆಟ್ಟದಲ್ಲಿ ಇರುವಂಥದ್ದು ಸಿಂಗಟಾಲೂರು ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನ. ತುಂಬ ಪುರಾತನವಾದಂಥ ದೇವಸ್ಥಾನ, ತುಂಬ ಮಹಿಮೆಯನ್ನು ಉಳ್ಳಂತಹ ದೇವಸ್ಥಾನ. ಭದ್ರಕಾಳಿ ಸಮೇತವಾಗಿ ವೀರಭದ್ರೇಶ್ವರ ಇಲ್ಲಿ ಸ್ಥಿತನಾಗಿರೋದು. ಮೆಟ್ಲ ಪಕ್ಕಕ್ಕೆ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಹತ್ಕೊಂಡು ಹೋಗೋರು ಯಾರಾದರೂ ಸುಸ್ತಾದರೆ ಕುತ್ಕೊಂಡು ಅವರಿಗೆ ಆರಾಮ್ ತಗೊಳ್ಲಿಕ್ಕೆ ಅಂಥೇಳಿ. ಇದು ಇಲ್ಲಿಯ ರಥ. ಅಕ್ಕಪಕ್ಕ ಗಿಡಗಳಿರೋದ್ರಿಂದ ಅಷ್ಟೇನು ಸುಸ್ತಾಗಲ್ಲ, ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಹತ್ತಕ್ಕಾಗಲ್ಲ ಅನ್ನೋರು ಆರಾಮಾಗಿ ವೆಹಿಕಲಲ್ಲಿ ಬರ್ಬೋದು. ಇದೇ ಶ್ರೀ ವೀರಭದ್ರೇಶ್ವರ ಮತ್ತು ಭದ್ರಕಾಳಿ ದೇವಸ್ಥಾನ. ಬೆಟ್ಟದ ಮೇಲೆ ತುಂಬ ಚೆನ್ನಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ಇದನ್ನು ಜೀರ್ಣೋದ್ಧಾರ ಕಾರ್ಯಗಳು ಕೂಡ ಆಗಿದ್ದಾವೆ. ತುಂಬ ಚೆನ್ನಾಗಿ ಕಲ್ಲಿನಿಂದ ದೇವಸ್ಥಾನವನ್ನು ಕಟ್ಟಿದ್ದಾರೆ ಮತ್ತು ವ್ಯವಸ್ಥೆ ಮತ್ತು ಸ್ವಚ್ಛತೆಯನ್ನು ಕೂಡ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ದೇವಸ್ಥಾನದ ಮುಂದುಗಡೆಯೇ ಪಾದುಕೆಗಳನ್ನು ನೋಡ್ಬೋದು, ಸ್ವಾಮಿಯ ಪಾದುಕೆಗಳನ್ನು. ಮತ್ತು ಇಲ್ಲಿಂದ ತುಂಗಭದ್ರಾ ನದಿ ಹರಿತಾ ಇರೋದನ್ನು ನಾವು ನೋಡ್ಬೋದು. ಮಳೆಗಾಲದಲ್ಲಿ ಬಂದರೆ ಇಲ್ಲಿ ಒಂದು ಸುಂದರವಾದಂಥ ನದಿ ನೋಟವನ್ನು ನೋಡ್ಬೋದು ಅಂತ ಹೇಳಿ ಅನ್ನಿಸ್ತೈತಿ. ಈಗ ಅಷ್ಟಾಗಿ ನೀರಿರಲಿಲ್ಲ ಅಂತಂದರೂ ತುಂಬ ದೊಡ್ಡದಾದಂಥ ತುಂಗಭದ್ರಾ ನದಿ, ಆದರೆ ಮಳೆಗಾಲದಲ್ಲಿ ಇನ್ನೂ ಸುಂದರವಾಗಿ ಕಾಣ್ಬೋದು ಅಂಥೇಳಿ ಅನ್ನಿಸ್ತೈತಿ. ಬನ್ನಿ ಶ್ರೀ ಸಿಂಗಟಾಲೂರು ವೀರಭದ್ರೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ ಬರೋಣಂತೆ.
ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನದ ಪಕ್ಕದಲ್ಲಿ ಶ್ರೀ ಗವಿಸಿದ್ದೇಶ್ವರ ದೇವಸ್ಥಾನ ಮತ್ತು ಭದ್ರಕಾಳಿ ದೇವಸ್ಥಾನ ಇದೆ. ಈಗ ನಾವು ನೋಡ್ತಾ ಇರೋದು ಗವಿಸಿದ್ದೇಶ್ವರ ದೇವಸ್ಥಾನ. ಹಾಗೆ ಇದ್ರ ಪಕ್ಕದಲ್ಲಿ ಒಂದು ಗುಹೆ ಕೂಡ ಐತಿ. ಅದು ಹೋಗಿ ಕಪ್ಪತ್ತ ಮಲ್ಲಯ್ಯನ ದೇವಸ್ಥಾನವನ್ನು ತಲುಪ್ತದಂತ. ಆಗಿನ ಕಾಲದಲ್ಲಿ ಹಾಗೆ ಹೋಗ್ತಾ ಇದ್ರು ಅಂತ ಹೇಳಾಗುತ್ತಿದ್ರು. ಹಾಗೆ ಪಕ್ಕದಲ್ಲಿ ಶ್ರೀ ಭದ್ರಕಾಳಿ ದೇವಿಯ ದೇವಸ್ಥಾನ ಕೂಡ ಇದೆ. ತುಂಬ ಸುಂದರವಾದಂತಹ ವೀರಭದ್ರೇಶ್ವರ ಸ್ವಾಮಿ ಮೂರ್ತಿ ಹಾಗೂ ಭದ್ರಕಾಳಿ ಹಸನ್ಮುಖಿಯಾಗಿ ಸ್ಥಿತಳಾಗಿರುವಂತಹ ಮೂರ್ತಿ ಕೂಡ ಐತಿ. ದರ್ಶನ ಪಡ್ಕೊಂಡು ನಮಗೆಲ್ಲರಿಗೂ ತುಂಬ ಖುಷಿ ಆಯಿತು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ನಾವು ತುಂಬ ಖುಷಿ ಆಯಿತು ಇಲ್ಲಿಗೆ ಬಂದು ದರ್ಶನ ಮಾಡಿದ್ದು. ನಂತರ ದೇವಸ್ಥಾನದಲ್ಲಿ ಇರುವಂಥ ಪೂಜಾರಿಗಳು ಪಕ್ಕದಲ್ಲಿ ಪ್ರಸಾದ ನಿಲಯ ಐತಿ, ಹೋಗಿ ಪ್ರಸಾದ ಸ್ವೀಕರಿಸಿ ಹೋಗ್ರಿ ಅಂಥೇಳಿ ಹೇಳಿದರು. ಇಲ್ಲಿ ನಿತ್ಯ ದಾಸೋಹ ಇರ್ತೈತಂತ. ಯಾರು ಬರೋರಿದ್ದರೆ ಆರಾಮಾಗಿ ಇಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇರೋದ್ರಿಂದ ಊಟ ಮಾಡಿಕೊಂಡು ಹೋಗ್ಬೋದು. ನಾವು ಹೋದಾಗ ಗೋಧಿ ಪಾಯಸ ಮತ್ತು ಪಲ್ಯ ಮಾಡಿದರು, ಬದನೆಕಾಯಿ ಪಲ್ಯ, ಅನ್ನ ಮತ್ತು ಸಾಂಬಾರು. ತುಂಬ ಚೆನ್ನಾಗಿತ್ತು ಪ್ರಸಾದ. ಹಾಗೆ ತುಂಬ ಜನ ಭಕ್ತರು ಕೂಡ ಬೇರೆ ಬೇರೆ ಫಂಕ್ಷನ್ಗೋಸ್ಕರ ಬಂದಿದ್ರಿಲ್ಲಿ. ದೇವಸ್ಥಾನಕ್ಕೆ ಬಂದು ವೀರಭದ್ರೇಶ್ವರ ಸ್ವಾಮಿ ಮತ್ತು ಈಶ್ವರ ದೇವರು ಆಮೇಲೆ ಭದ್ರಕಾಳಿ ದೇವಿಯ ದರ್ಶನ ಮುಗಿಸಿ ಇಲ್ಲಿ ಪ್ರಸಾದ ಕೂಡ ಇತ್ತು. ಅವರು ಪ್ರಸಾದ ನಿಲಯಕ್ಕೆ ಹೋಗ್ರಿ ಪ್ರಸಾದ ಐತಿ ಅಂತ ಹೇಳಿದರು. ಸೊ ಊಟನೂ ಮಾಡಿದ್ವಿ. ಭಾಳ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಗೋಧಿ ಹುಗ್ಗಿ ಮಾಡಿದರು, ಭಾಳ ಚೆನ್ನಾಗಿತ್ತು. ಎಲ್ಲರೂ ಪ್ರಸಾದ ತೊಗೊಂಡ್ವಿ. ಗೊತ್ತಿರಲಿಲ್ಲ ನಮ್ಗೆ ಇಲ್ಲಿ ಪ್ರಸಾದ ಇರ್ತೈತೆ ಅಂಥೇಳಿ. ಮನೆಯಿಂದ ಕಟ್ಕೊಂಡು ಬಂದಿದ್ವಿ ನಾವು. ಇಲ್ಲಿ ಮನೆಯಲ್ಲಿ ಕಟ್ಕೊಂಡ್ಬಂದಿದ್ದು ಮತ್ತೆ ಹೋಗಿ ಉಣ್ಬೋದು, ಬಟ್ ಪ್ರಸಾದ ಸಿಗಲ್ಲ ದೇವಸ್ಥಾನದ್ದು. ಹೀಗಾಗಿ ಊಟ ಮಾಡಿದ್ವಿ ಎಲ್ಲರೂ. ಭಾಳ ಖುಷಿ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೊರಡುವಾಗ ಒಂದು ರಾಕ್ ಗಾರ್ಡನ್ ಆಗಿದೆ, ಹೊಸದಾಗಿ ಓಪನ್ ಆಗಿದೆ, ಕೆಳಗಡೆ ಹೋಗಿ ನೋಡ್ಕೊಂಡು ಹೋಗ್ರಿ ಅಂತ ಹೇಳಿದರು. ಹಾಗೆ ಬರೋವಾಗ ಕೂಡ ನೋಡಿದ್ವಿ. ಹಾಗೆ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಯಾತ್ರಿ ನಿವಾಸಗಳು ಕೂಡ ಇದ್ದಾವೆ, ಬಂದು ಆರಾಮಾಗಿ ಇಲ್ಲಿ ಉಳ್ಕೋಬೋದು. ಇದೇ ರೀಸೆಂಟಾಗಿ 2024 ಜನವರಿ 19ರಂದು ಇಲ್ಲಿ ರಾಕ್ ಗಾರ್ಡನ್ ಅನ್ನೋ ಉದ್ಘಾಟನೆಯನ್ನು ಕೂಡ ಮಾಡಿದ್ದಾರೆ. ಒಂದು ಒಳ್ಳೆಯ ಉದ್ಯಾನವನ, ತುಂಬ ಚೆನ್ನಾಗಿದೆ. ಒಬ್ಬರಿಗೆ ಎಂಟ್ರಿ ಫೀಸು ದೊಡ್ಡವರಿಗೆ 50 ರೂಪಾಯಿ ಅಂತ ಇದೆ ಮತ್ತು ಚಿಕ್ಕವರಿಗೆ 25 ರೂಪಾಯಿ ಎಂಟ್ರಿ ಟಿಕೆಟ್ ಇದೆ. ನಾನು ಕೂಡ ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನೊಬ್ಬಳೇ ಹೊರಟೆ ಒಳಗಡೆ ವಿಡಿಯೋ ಮಾಡಿದ್ರಾಯ್ತು ಅಂಥೇಳಿ. ರೀಸೆಂಟಾಗಿ ಓಪನ್ ಆಗಿರೋದ್ರಿಂದ ಅಷ್ಟಾಗಿ ಯಾರಿಗೂ ಗೊತ್ತಿರೋದಿಲ್ಲ. ಸೊ ವಿಡಿಯೋ ನೋಡಿ ಯಾರಾದರೂ ಹೋಗಬೇಕು ಅಂತಂದರೆ ಆರಾಮಾಗಿ ಹೋಗಿ ವೀರಭದ್ರೇಶ್ವರ ಸ್ವಾಮಿಯ ದರ್ಶನ ಮಾಡಿ ಆರಾಮಾಗಿ ನೀವು ಈ ಉದ್ಯಾನವನದಲ್ಲಿ ಬಂದು ನಿಮ್ಮ ಫ್ಯಾಮಿಲಿ ಜೊತೆ ಆರಾಮಾಗಿ ಸುತ್ತಾಡಿಕೊಂಡು ಟೈಮ್ ಸ್ಪೆಂಡನ್ನು ಮಾಡಿ ಹೋಗ್ಬೋದು. ಸೊ ಬನ್ನಿ ಉದ್ಯಾನವನವನ್ನು ಒಂದು ರೌಂಡ್ ಹಾಕ್ಕೊಂಡು ಏನೇನಿದೆ ಏನು ಅಂಥೇಳಿ ನೋಡ್ಕೊಂಡು ಬರೋಣಂತೆ. ಉದ್ಯಾನವನದಲ್ಲಿ ಹಳ್ಳಿ ಪರಿಸರ ಜೀವನ ಹೆಂಗಿರುತ್ತೆ ಮತ್ತು ಯಾರ್ಯಾರ ಕೆಲಸಗಳು ಹೇಗೆ ಕೆಲಸಗಳು ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗುತ್ತೆ. ಇಲ್ಲಿ ಈ ಥರ ಕೆಲಸ ಹಿಂಗೆ ಮಾಡ್ತಾರಾ, ಇವ್ರಿಗೆ ಇದು ಅಂತಾರ ಅಂಥೇಳಿ. ಮತ್ತು ಹಾಗೆ ಗುರುಕುಲದಲ್ಲಿ ಯಾವ ರೀತಿ ಹಳೆ ಕಾಲದಲ್ಲಿ ಶಿಕ್ಷಣ ಇತ್ತು, ಹಳ್ಳಿ ಮನೆಗಳು ಯಾವ ರೀತಿ ಇರ್ತಾಯಿದ್ವು, ಮತ್ತು ಮೊದಲು ಫಿಲ್ಮ್ ನೋಡೋಕ್ಕೆ ಬಯೋಸ್ಕೋಪನ್ನು ಉಪಯೋಗಿಸ್ತಾ ಇದ್ರು, ಅದನ್ನಾಗಿರ್ಬೋದು. ಮತ್ತು ಹಳ್ಳಿ ಮನೆಗಳಲ್ಲಿ ಯಾವ ರೀತಿ ದನದ ಕೊಟ್ಟಿಗೆ ಇರ್ತೈತಿ,
ಅವನು ಕೂಡ ತುಂಬ ಚೆನ್ನಾಗಿ ಇಲ್ಲಿ ತೋರಿಸಿದ್ದಾರೆ. ಎಲೆ ಉದ್ಯಾನವನ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಹೊಸದಾಗೈತಿ. ಮತ್ತು ಇನ್ನೊಂದು ಒಳ್ಳೆಯ ವಿಷಯ ಏನಂತಂದರೆ ಇಲ್ಲಿ ತುಂಬ ಹತ್ತಿರದಿಂದ ನಾವು ಆ ಗೊಂಬೆಗಳನ್ನ ಎಲ್ಲ ನೋಡ್ಬೋದು ಇಲ್ಲಿ. ಈ ರಾಕ್ ಗಾರ್ಡನ್ನಲ್ಲಿ ವೀರಭದ್ರೇಶ್ವರ ಸ್ವಾಮಿಗೆ ಸಂಬಂಧಪಟ್ಟಂಥ ಸಂಸ್ಕೃತಿಯ ಬಗ್ಗೆ ತೋರಿಸ್ಕೊಟ್ಟಿದ್ದಾರೆ. ವೀರಭದ್ರೇಶ್ವರ ಸ್ವಾಮಿಗೆ ಗುಗ್ಗಳ ಅಂತಂದರೆ ತುಂಬಾ ಪ್ರಿಯ. ಗುಗ್ಗಳ ಪ್ರಿಯ ಶ್ರೀ ವೀರಭದ್ರೇಶ್ವರ ಸ್ವಾಮಿ. ಯಾವ ರೀತಿ ಪುರವಂತರ ಗುಗ್ಗಳವನ್ನು, ಉಡುಪುಗಳನ್ನು ಹಾಡುತ್ತಾ ಗುಗ್ಗಳವನ್ನು ವೀರಭದ್ರೇಶ್ವರ ಸ್ವಾಮಿಯ ಭಜನೆಯನ್ನು ಮಾಡ್ತಾರೋ, ಅದೇ ರೀತಿಯಾಗಿ ನಾವು ವೀರಭದ್ರೇಶ್ವರ ಸ್ವಾಮಿ ಮನೆ ದೇವರಾಗಿ ಯಾರ್ಯಾರಿಗಿರ್ತಾರೋ ಅವರು ಅವರ ಮನೆಯ ಗಂಡು ಮಕ್ಕಳಿಗೆ ಗುಗ್ಗಳ ಸಹಿತವನ್ನು ಮದುವೆಯನ್ನು ಮಾಡುವುದು ಪದ್ಧತಿ. ಅದೇ ರೀತಿಯಾಗಿ ಕೂಡ ಇಲ್ಲಿ ಯಾವ ರೀತಿ ಗುಗ್ಗಳವನ್ನು ಮಾಡ್ತಾರೆ, ಮದುಮಕ್ಕಳನ್ನು ಗುಗ್ಗಳ ಮೂಲಕವಾಗಿ ಹೇಗೆ ಕರ್ಕೊಂಡು ಬರ್ತಾರೆ ವೀರಭದ್ರೇಶ್ವರ ಸ್ವಾಮಿ ಸಹಿತವಾಗಿ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಯಾವ ರೀತಿ ಓಣಿಯಲ್ಲಿ ಅಷ್ಟು ನಿಂತು ಗುಗ್ಗಳ ಬರೋದನ್ನು ನೋಡ್ತಾ ಇರ್ತಾರೆ. ಈ ಪೂರ್ಣ ಸಮಗ್ರ ಚಿತ್ರಣವನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ತುಂಗಭದ್ರೆ ನದಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನಕ್ಕೆ ಬರೋರು ಜಾಸ್ತಿ ಅಂತೆ, ಹೀಗಾಗಿ ಆ ಸ್ನಾನಘಟ್ಟವನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ. ಹಾಗೆ ಹಳ್ಳಿಕಟ್ಟೆ ಪಂಚಾಯಿತಿ ಯಾವ ರೀತಿ ನಡೀತಾ ಇತ್ತು ಅನ್ನೋದನ್ನು ಕೂಡ ತೋರಿಸಿದ್ದಾರೆ. ಈ ನೆಕ್ಸ್ಟ್ ಬರೋದು ನನ್ನ ಫೇವ್ರೆಟ್ ಪಾರ್ಟ್ ಅಂತ ಹೇಳ್ಬೋದು. ಯಾವ ರೀತಿ ಶಿವನಿಂದ ವೀರಭದ್ರ ದೇವರ ಉಗಮ ಹೇಗಾಯಿತು ಅನ್ನೋದನ್ನು ಗೊಂಬೆಗಳ ಮೂಲಕ, ಇಲ್ಲಿ ಮೂರ್ತಿಗಳ ಮೂಲಕ ತೋರಿಸಿದ್ದಾರೆ. ಶಿವಸತಿಯರ ವಿವಾಹ ಹೇಗಾಯಿತು, ಮತ್ತು ಸತೀದೇವಿ ಶಿವನಿಗೆ ಇಷ್ಟವಿಲ್ಲದಿದ್ದರೂ ಕೂಡ ತನ್ನ ತಂದೆ ಆದಂಥ ದಕ್ಷ ಮಹಾರಾಜ ಯಜ್ಞವನ್ನು ಇಟ್ಕೊಂಡಿರ್ತಾರೆ. ಆ ಯಜ್ಞಕ್ಕೆ ಸತೀದೇವಿ ಹೋಗ್ತಾಳ. ಅಲ್ಲಿ ಸತೀದೇವಿಗೆ ದಕ್ಷ ಮಹಾರಾಜ ತುಂಬಾ ಅವಮಾನಗಳನ್ನು ಮಾಡ್ತಾನೆ. ಆ ಅವಮಾನಗಳು ಮತ್ತು ಶಿವನ ಬಗ್ಗೆ ನಿಂದನೆಯನ್ನು ಕೇಳಲಾಗದೆ ಸತೀದೇವಿ ಅದೇ ಯಜ್ಞಕ್ಕೆ ಆಹುತಿ ಆಗ್ತಾಳ. ಅದನ್ನು ಕೇಳಿದಂತಹ ಶಿವ ಉಗ್ರ ಸ್ವರೂಪವನ್ನು ತಾಳ್ತಾನೆ. ಆ ಉಗ್ರ ಸ್ವರೂಪದಿಂದ ಮೂರನೇ ಕಣ್ಣಿಂದ ಹುಟ್ಟಿಕೊಂಡಿದ್ದೇ ಶ್ರೀ ವೀರಭದ್ರೇಶ್ವರ ಸ್ವಾಮಿ. ನಂತರ ವೀರಭದ್ರೇಶ್ವರ ಸ್ವಾಮಿ ದಕ್ಷನ ಸಂಹಾರವನ್ನು ಮಾಡ್ತಾರೆ. ನಂತರದ ಕಥೆಯನ್ನು ನಾವು ಶಿವಪುರಾಣದಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿ ವಿವರಣೆಯನ್ನು ಕೂಡ ಇದೆ. ನಂತರ ವೀರಭದ್ರೇಶ್ವರ ಸ್ವಾಮಿಯು ಭೂಲೋಕದಲ್ಲಿ ದುಷ್ಟರ ಶಿಕ್ಷಣೆ ಹಾಗೂ ಶಿಷ್ಟರ ರಕ್ಷಣೆಗಾಗಿ ಬಂದು ನೆಲೆ ನಿಲ್ತಾರೆ. ಇಲ್ಲಿ ನಮ್ಮ ಹಿಂದೂ ಸಂಸ್ಕೃತಿಯನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಯಾವ ರೀತಿ ಮಹಿಳೆಯರು ದಸರಾ ಹಬ್ಬದಲ್ಲಿ ಹೋಗಿ ಶಮಿ ವೃಕ್ಷವನ್ನು ಪೂಜೆ ಮಾಡ್ತಾರೋ ಅದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ಮುಂದೆ ನೋಡ್ತಾ ಹೋದರೆ ಶಿಂಗ್ಟಾಲೂರಿನಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಸ್ಥಾಪನೆ ಹೇಗಾಯಿತು ಅನ್ನೋದರ ಚಿತ್ರಣವನ್ನು ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇದೇ ಬೆಟ್ಟದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯು ಹುತ್ತದ ಕೆಳಗೆ ಉದ್ಭವ ಮೂರ್ತಿಯ ರೂಪದಲ್ಲಿ ಸಿಕ್ಕರಂತೆ. ಅದು ಸಿಕ್ಕಬೇಕಾದ್ರೆ ಒಂದು ಕತೆ ಇದೆ. ಏನಂತಂದರೆ ಇಲ್ಲೇ ಪಕ್ಕದಲ್ಲಿ ನವಲಿ ಗ್ರಾಮದ ಒಂದು ಹಸು ದಿನಾನು ಬಂದು ಈ ಬೆಟ್ಟದಲ್ಲಿ ಮೇಲಿಕ್ಕೆ ಅಂಥೇಳಿ ಬರ್ತಿದ್ವಂತೆ. ಆಗ ಒಂದು ಹಸು ಮಾತ್ರ ಬಂದು ಆ ಹುತ್ತದ ಮೇಲೆ ನಿಂತ್ಕೊಂಡು ದಿನಾನು ಹಾರು ಸುರಿಸ್ತಾ ಇದ್ವಂತೆ. ಇದನ್ನು ನೋಡಿದಂಥ ಗ್ರಾಮಸ್ಥರು ಅಚ್ಚರಿಗೊಂಡು ಯಾಕೆ ಈ ಹಸು ಬಂದು ಇಲ್ಲಿ ಹುತ್ತದ ಮೇಲೆ ದಿನಾನು ಹಾಲು ಸುರಿಸ್ತೈತಿ, ಅದು ತುಂಗಭದ್ರಾ ನದಿಯಲ್ಲಿ ಈಜ್ಕೊಂಡು ಬರ್ತಿತ್ತಂತೆ ಅದು ದಿನಾನು. ಆಮೇಲೆ ಹೋಗಿ ತನ್ನ ಕರುವಿಗೆ ಹಾಲು ಕುಡಿಸ್ತಾ ಇತ್ತಂತೆ. ಇದು ವಿಚಿತ್ರವನ್ನು ನೋಡಿ ಜನ ಏನು ಮಾಡ್ತಾರೆ, ಶಿವಾಚಾರ್ಯರಿಗೆ, ಅಲ್ಲಿಯ ಹಿರೇಮಠದ ಶಿವಾಚಾರ್ಯರಿಗೆ ತಿಳಿಸಿದಾಗ ಅವರು ಬಂದು ನೋಡಿ ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ ಇರೋದನ್ನು ಕಂಡು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರಂತೆ. ಇದು ಶ್ರೀ ಶಿಂಗ್ಟಾಲೂರು ಸ್ವಾಮಿಯ ಹಿನ್ನೆಲೆ. ದರ್ಶನ ಮುಗಿಸ್ಕೊಂಡು ಕೆಳಗಡೆ ಬರ್ತಾ ಇದ್ವಿ. ಸೊ ಅವಾಗ ಗೊತ್ತಾಯಿತು ಇಲ್ಲಿ ರೀಸೆಂಟಾಗಿ ಒಂದು ರಾಕ್ ಗಾರ್ಡನ್ ಓಪನ್ ಆಗೈತೆ ಅಂಥೇಳಿ. ಒಂದು ಒಳ್ಳೆಯ ವಿಷಯ, ನಾವು ಕುಟುಂಬದ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಂದು ಒಳ್ಳೆಯ ಪ್ಲೇಸ್ ಆಗೈತೆ ಅಂತ ಹೇಳ್ಬೋದು. ಸೊ ದೇವರ ದರ್ಶನದ ಜೊತೆ ಫ್ಯಾಮ್ಲಿ ಜೊತೆ ಎಂಜಾಯ್ಮೆಂಟ್ ಮಾಡಿಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಪ್ರತಿಯೊಂದು ಗೊಂಬೆಗಳು ಆಗಿರ್ಬೋದು, ನಾವು ಯಾವ ರೀತಿ ಗೊಟ್ಗೋಡಿ ಮತ್ತು ಮೊನ್ನೆ ಹೋಗಿದ್ವಲ್ಲ ಗಂಗಿಪಾವಿ ರೆಸಾರ್ಟ್, ಅಲ್ಲೆಲ್ಲ ಯಾವ ರೀತಿ ಪ್ರತಿಮೆಗಳನ್ನ ನೋಡ್ತೀವೋ ಅದೇ ರೀತಿ ಆದಂಥ ಪ್ರತಿಮೆಗಳು ಕೂಡ ಇಲ್ಲಿ ನಾವು ನೋಡ್ಬೋದು. ಭಾಳ ಚೆನ್ನಾಗೈತಿ ರಾಕ್ ಗಾರ್ಡನ್. ಬಂದು ಎಲ್ಲರೂ ನೋಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಬಂದು ಸಂಭ್ರಮಿಸ್ಬೋದು. ಇಲ್ಲಿ ಟೈಮ್ ಸ್ಪೆಂಡ್ ಚೆನ್ನಾಗಾಗುತ್ತೆ. ಸೊ ಎಲ್ಲರೂ ಬರ್ರಿ ಅಂತೇಳಿ ಹೇಳ್ತೀನಿ.
ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತೇಳಿ ಅನ್ಕೋತೀನಿ. ಆ ವೀರಭದ್ರೇಶ್ವರ ಸ್ವಾಮಿ ಎಲ್ಲರಿಗೂ ಆಯುರ ಆರೋಗ್ಯವನ್ನು ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತ ಹೇಳಿ ಕೇಳ್ಕೊತೀನಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಕೂಡ ನಿಮಗೆ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು ಆಲ್, ಬಾಯ್.